ಹಲೋ ವೀಕ್ಷಕರೇ, ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ವಿಶೇಷ ಉಡುಗೊರೆ ಮಕ್ಕಳಿಗೆ ಸಿಗುವಂತಹ ಉಚಿತ ಕಿಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋಣ. ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರ್ಕಾರವು ಈ ಶೈಕ್ಷಣಿಕ ಅಧಿವೇಶನದಲ್ಲಿ ಪ್ರಮುಖ ಉಪಕ್ರಮವನ್ನು ತೆಗೆದುಕೊಳ್ಳಲಿದೆ. ಇದರಲ್ಲಿ ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಶೈಕ್ಷಣಿಕ ಕಿಟ್ ಅನ್ನು ಒದಗಿಸಲಾಗುತ್ತದೆ ಮತ್ತು ಈ ಶಿಕ್ಷಣ ಪೋರ್ಟಲ್ನಲ್ಲಿ ಡೇಟಾವನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿ ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ತಪ್ಪದೇ ನೋಡಿ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆಗಸ್ಟ್ 15ರ ಮೊದಲು ವಿಶೇಷ ಉಡುಗೊರೆ ಸಿಗಲಿದೆ. ಈ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆಗೂ ಮುನ್ನ ವಿಶೇಷ ಉಡುಗೊರೆ ಸಿಗಲಿದೆ. ಆದರೆ ಎಲ್ಲ ಶಾಲೆಗಳ ಮಕ್ಕಳಿಗೆ ಈ ಉಡುಗೊರೆ ನೀಡುವುದಿಲ್ಲ. ಈ ಶಿಕ್ಷಕ ಕೋಶ ಪೋರ್ಟಲ್ನಲ್ಲಿ 100% ವಿವರಗಳನ್ನು ನವೀಕರಿಸಿದ ಈ ಶಾಲೆಗಳ ಮಕ್ಕಳಿಗೆ ಮಾತ್ರ ಇದನ್ನು ನೀಡಲಾಗುವುದು. ವಾಸ್ತವವಾಗಿ ಸರ್ಕಾರವು ಈ ಶೈಕ್ಷಣಿಕ ಅಧಿವೇಶನದಲ್ಲಿ ಪ್ರಮುಖ ಉಪಕ್ರಮವನ್ನು ತೆಗೆದುಕೊಳ್ಳಲಿದೆ. ಇದರಲ್ಲಿ ಈ ಶಿಕ್ಷಕ ಪೋರ್ಟಲ್ನಲ್ಲಿ ಆಧಾರ್ ಕಾರ್ಡ್ ಮತ್ತು ಡೇಟಾವನ್ನು ಅಪ್ಲೋಡ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಕಿಟ್ ಅನ್ನು ನೀಡಲಾಗುತ್ತದೆ. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಈ ಕಿಟ್ ನೀಡಲಾಗುವುದು. ಕಿಟ್ನಲ್ಲಿ ಶಾಲಾ ಬ್ಯಾಗ್, ಸ್ಲೇಟ್, ವೈಟ್ ಬೋರ್ಡ್, ಮಾರ್ಕರ್, ಚಾಕ್, ಕಲರ್ ಸೆಟ್, ಡ್ರಾಯಿಂಗ್ ಬುಕ್, ವಾಟರ್ ಬಾಟಲ್ ಇರಲಿದೆ. ಈ ಕಿಟ್ ಅನ್ನು ಆಗಸ್ಟ್ 15ರ ಮೊದಲು ಎಲ್ಲ ಶಾಲೆಗಳಿಗೆ ಲಭ್ಯವಾಗುವಂತೆ ಮಾಡಲಾಗುವುದು ಮತ್ತು ಶಾಲೆಯ ಪ್ರಾಂಶುಪಾಲರು ಅರ್ಹ ವಿದ್ಯಾರ್ಥಿಗಳಿಗೆ ವಿತರಿಸುತ್ತಾರೆ. ವರ್ಗಕ್ಕೆ ಅನುಗುಣವಾಗಿ ಕಿಟ್ಟಿನ ವಿಷಯಗಳು ಬದಲಾಗುತ್ತವೆ ಎಂದು ಅವರು ಸ್ಥಳೀಯ 18ಕ್ಕೆ ತಿಳಿಸಿದರು. 1ನೇ ತರಗತಿಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಸ್ಲೇಟ್, ಮಾರ್ಕರ್ ಇರುವ ಡಸ್ಟರ್, ಚಾಕ್, ಕಲರ್ ಸೆಟ್, ಡ್ರಾಯಿಂಗ್ ಬುಕ್ ಮತ್ತು ವಾಟರ್ ಬಾಟಲ್ ಸಿಗುತ್ತದೆ. 2ನೇ ತರಗತಿಯ ಮಕ್ಕಳಿಗೆ ಪೆನ್ಸಿಲ್, ಕಟರ್, ಎರೇಸರ್, ಸ್ಕೇಲ್, ಪೆನ್ಸಿಲ್ ಬಾಕ್ಸ್, ಡ್ರಾಯಿಂಗ್ ಬುಕ್ ಮತ್ತು ವಾಟರ್ ಬಾಟಲ್ ಎಂಬ 3 ಬಗೆಯ ನೋಟ್ ಪುಸ್ತಕಗಳು ಸಿಗಲಿವೆ. 3 ಮತ್ತು 4ನೇ ತರಗತಿಯ ಮಕ್ಕಳು ಸಹ ಇದೇ ರೀತಿಯ ವಸ್ತುಗಳನ್ನು ಪಡೆಯುತ್ತಾರೆ. ಇದರಲ್ಲಿ ಬಣ್ಣ, ಪೆನ್ಸಿಲ್ ಕೂಡ ಇರುತ್ತದೆ. ಅದೇ ರೀತಿ 12ನೇ ತರಗತಿಯವರೆಗಿನ ಮಕ್ಕಳಿಗೆ ವಿವಿಧ ರೀತಿಯ ಕಿಟ್ಗಳನ್ನು ಸಿದ್ಧಪಡಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸುವುದು ಈ ಉಪಕ್ರಮವಾದ ಉದ್ದೇಶವಾಗಿದೆ ಎಂದು ಡಿಇಒ ಸ್ಥಳೀಯ 18ಕ್ಕೆ ತಿಳಿಸಿದರು. ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಮಾದರಿ ವ್ಯವಸ್ಥೆಯಾಗಿ ಪರಿವರ್ತಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಶೀಘ್ರದಲ್ಲೇ ಜಿಲ್ಲೆಯ ಎಲ್ಲ ಶಾಲೆಗಳು ಉತ್ತಮ ಸಂಪನ್ಮೂಲಗಳೊಂದಿಗೆ ಸಜ್ಜುಗೊಳಿಸಲ್ಪಟ್ಟುತ್ತವೆ. ಇದರಿಂದ ಶಿಕ್ಷಣಿಕ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಅಧ್ಯಯನವನ್ನು ಸುಧಾರಿಸಬಹುದು. ಈ ಶಿಕ್ಷಕ ಕೋಶ ಪೋರ್ಟಲ್ನಲ್ಲಿ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳ ವಿವರಗಳನ್ನು ಅಪ್ಲೋಡ್ ಮಾಡಲು ಇಲಾಖೆ ಸೂಚನೆಗಳನ್ನು ನೀಡಿರುವುದು ಗಮನಿಸಬೇಕಾದ ಸಂಗತಿ. ಈ ಕಾಮಗಾರಿ 100% ಪೂರ್ಣಗೊಂಡಿರುವ ಶಾಲೆಗಳಿಗೆ ಈಗ ಈ ವಿಶೇಷ ಉಡುಗೊರೆ ಪ್ಯಾಕೇಜ್ ನೀಡಲಾಗುವುದು. ಸ್ನೇಹಿತರೆ, ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.